ಎಲ್ಲರಿಗೂ ಶುಭೋದಯ. ಇಂದು ನಾನು ಪೊಲೀಸ್ ಕಾನಿಸ್ಟೇಬಲ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ನಮ್ಮ ಸೌರಮಂಡಲದಲ್ಲಿ ಒಟ್ಟು ಎಷ್ಟು ಗ್ರಹಗಳಿವೆ? ನಮ್ಮ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿವೆ. ಸೂರ್ಯನಿಗೆ ಅತಿ ಹತ್ತಿರ ಇರುವ ಗ್ರಹ ಯಾವುದು? ಸೂರ್ಯನಿಗೆ ಅತಿ ಹತ್ತಿರ ಇರುವ ಗ್ರಹ ಬುಧ ಗ್ರಹ. ತಾಪಮಾನದಲ್ಲಿ ತೀವ್ರ ವ್ಯತ್ಯಾಸವಿರುವ ಗ್ರಹ ಯಾವುದು? ತಾಪಮಾನದಲ್ಲಿ ತೀವ್ರ ವ್ಯತ್ಯಾಸ ಇರುವ ಗ್ರಹ ಬುಧ ಗ್ರಹ. ಯಾವ ಗ್ರಹವನ್ನು ಬೆಳ್ಳಿ ಚುಕ್ಕಿ ಎಂದು ಕರೆಯುತ್ತಾರೆ? ಶುಕ್ರ ಗ್ರಹವನ್ನು ಬೆಳ್ಳಿ ಚುಕ್ಕಿ ಎಂದು ಕರೆಯುತ್ತಾರೆ. ಯಾವ ಗ್ರಹವನ್ನು ಮುಂಜಾನೆಯ ನಕ್ಷತ್ರ ಎಂದು ಕರೆಯುತ್ತಾರೆ? ಶುಕ್ರ ಗ್ರಹವನ್ನು ಮುಂಜಾನೆಯ ನಕ್ಷತ್ರ ಎಂದು ಕರೆಯುತ್ತಾರೆ. ಜೀವಿಗಳು ವಾಸಿಸುವ ಏಕೈಕ ಗ್ರಹ ಯಾವುದು? ಜೀವಿಗಳು ವಾಸಿಸುವ ಏಕೈಕ ಗ್ರಹ ಭೂಮಿ. ಯಾವ ಗ್ರಹವನ್ನು ನೀಲಿ ಗ್ರಹ ಎಂದು ಕರೆಯುತ್ತಾರೆ? ಭೂಮಿಯನ್ನು ನೀಲಿ ಗ್ರಹ ಎಂದು ಕರೆಯುತ್ತಾರೆ. ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುವರು? ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುವರು. ಕಬ್ಬಿಣದ ಆಕ್ಸೈಡ್ನಿಂದ ಕೆಂಪಾಗಿ ಕಾಣುವ ಗ್ರಹ ಯಾವುದು? ಕಬ್ಬಿಣದ ಆಕ್ಸೈಡ್ನಿಂದ ಕೆಂಪಾಗಿ ಕಾಣುವ ಗ್ರಹ ಮಂಗಳ ಗ್ರಹವಾಗಿದೆ. ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದು? ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಗುರು ಗ್ರಹವಾಗಿದೆ. ಸುಂದರವಾದ ಉಂಗುರಗಳನ್ನು ಹೊಂದಿರುವ ಗ್ರಹ ಯಾವುದು? ಸುಂದರವಾದ ಉಂಗುರಗಳನ್ನು ಹೊಂದಿರುವ ಗ್ರಹ ಶನಿ. ಹೆಚ್ಚು ಮಂಜಿನಿಂದ ಕೂಡಿದ ಗ್ರಹ ಯಾವುದು? ಹೆಚ್ಚು ಮಂಜಿನಿಂದ ಕೂಡಿದ ಗ್ರಹ ಯುರೇನಸ್. ನೀಲಿ ಹಸಿರು ಬಣ್ಣದ ಅನಿಲ ಗ್ರಹ ಯಾವುದು? ನೀಲಿ ಹಸಿರು ಬಣ್ಣದ ಅನಿಲ ಗ್ರಹ ಯುರೇನಸ್. ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹ ಯಾವುದು? ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹ ನೆಪ್ಚೂನ್. ಅತಿ ಹೆಚ್ಚು ಗಾಳಿಯ ವೇಗವನ್ನು ಹೊಂದಿರುವ ಗ್ರಹ ಯಾವುದು? ಅತಿ ಹೆಚ್ಚು ಗಾಳಿಯ ವೇಗವನ್ನು ಹೊಂದಿರುವ ಗ್ರಹ ನೆಪ್ಚೂನ್. ಯಾವ